ಜಬರ್ದಸ್ತ್ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಅದಕ್ಕೂ ಮುಂಚೆ ಈಗ ಜಟ್ಟಿ ಕಾಳಗ ಶುರುವಾಗಿದೆ. ಅದರ ಲೈವ್ ನೋಡ್ಕೊಂಡ್ ಬರೋಣ ಫಸ್ಟ್. ಹೌದಾ? ಫ್ಯೂ ಮಿನಿಟ್ಸ್ ಕಣ್ಮುಚ್ಚಿ ಬಿಡೋಷ್ಟು ಆಗೇ ಬರುತ್ತೆ. ಬನ್ನಿ ಕೈ ಮುಟ್ಕೊಂಡು ವಜ್ರಮುಷ್ಟಿ ಕಾಳಗ ನಡೀತಾ ಇದೆ. ಜೊತೆಗೆ ಜಬರ್ದಸ್ತ್ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇನ್ನು ಈ ಇತಿಹಾಸ ಜೊತೆಗೆ ಇಲ್ಲಿ ನಡೆಯುವಂತಹ ಪ್ರತೀತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಚಿಂತಕರಾದಂತಹ ವಿ ಆರತಿ ಅವರು ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್. ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಮಸ್ಕಾರ, ಶುಭೋದಯ ನಿಮಗೂ ಹಾಗೂ ನಮ್ಮ ನಾಡಿನ ಎಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಮೇಡಮ್, ಏನ್ ಅನ್ಸುತ್ತೆ ಈ ಬಾರಿಯ ದಸರಾ ಎಷ್ಟು ವಿಶೇಷ ನಿಮಗೆ? ಜೊತೆಗೆ ಯಾವತ್ತೂ ಕೂಡ ನಮಗೆ ದಸರಾ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ವಿಭಿನ್ನ ಜೊತೆಗೆ ವಿಶೇಷ. ಆಮೇಲೆ ಎಷ್ಟೋ ಜನಕ್ಕೆ ಇತಿಹಾಸ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ಇರುತ್ತೆ. ಕೆಲವೊಂದಷ್ಟು ಜನ ಈಗಿನ ಪೀಳಿಗೆಗಳಿಗಂತೂ ಅದು ಬುಕ್ನಲ್ಲಿ ಕೇಳೋದಕ್ಕೆ ನೋಡೋದಕ್ಕೆ ಸಿಗುತ್ತೆ ಹೊರತು ನೋಡೋದಕ್ಕೆ ಆಗಿರೋದಿಲ್ಲ. ಪ್ರತಿ ವರ್ಷವೂ ಕೂಡ ಅವ್ರಿಗೆಲ್ರಿಗೂ ಕೂಡ ಇದು ಹೊಸತನ. ಈಗ ಸದ್ಯದಲ್ಲಿ ಮೇಡಮ್ ಈಗ ಜಟ್ಟಿ ಕಾಳಗ ಶುರುವಾಗ್ತಾ ಇದೆ. ಸೊ ಓವರ್ ಆಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದೆರಡು ಪದಗಳನ್ನು ಹೇಳೋದಾದ್ರೆ. ನಮ್ಮ ಯಾವ ದಸರಾ ಅಥವಾ ನವರಾತ್ರೋತ್ಸವ ಅಂತ ಇದೆ, ವಿಜಯದಶಮಿ, ಇದು ಬರೀ ಕೆಲವೇ ಶತಮಾನಗಳ ಹಬ್ಬವಲ್ಲ, ಇದು ಸಹಸ್ರಮಾನಗಳ ಹಬ್ಬ. ವೇದ ಕಾಲದಿಂದಲೂ ಕೂಡ ಅತ್ಯಂತ ಪ್ರಾಚೀನ. ನಾವು ಯಾವುದನ್ನು ಬ್ರಿಟಿಷರ್ಸ್ ಹೇಳ್ಕೊಟ್ಟಿರೋ ಇತಿಹಾಸ ಅಂತ ಕರಿತೀವಲ್ಲ, ಇದಕ್ಕಿಂತ ತುಂಬ ತುಂಬ ಹಳೆಯದು. ನಮ್ಮಲ್ಲಿ 2 ನವರಾತ್ರಗಳನ್ನು ಆಚರಿಸುವಂಥ ಒಂದು ಪದ್ಧತಿ ಉಂಟು. ವಸಂತ ನವರಾತ್ರ ಮತ್ತು ಶರನ್ನವರಾತ್ರ ಅಂತ. ಶರತ್ಕಾಲದಲ್ಲಿ ಮಾಡುವಂಥದ್ದು ವೀರರಸ ಪ್ರಧಾನವಾದದ್ದು, ಶಕ್ತಿ ದೇವತೆಗಳ ಆರಾಧನೆ. ವೈಷ್ಣವರು ರಾವಣನನ್ನು ಕೊಂದಂತಹ ರಾಮ ಅಥವಾ ನರಸಿಂಹನ ಪೂಜೆ ಮಾಡ್ತಾರೆ. ಶೈವರು ರುದ್ರ ಭಯಂಕರ ಶಿವ ಸ್ವರೂಪಗಳನ್ನು ಮಾಡ್ತಾರೆ. ಹಾಗೆ ದೇವಿ ಭಕ್ತರು ದುರ್ಗೆ, ಕಾಳಿ, ಚಂಡಿ, ಇಂಥ ರೂಪಗಳನ್ನು ನಾವು ಆರಾಧಿಸ್ತೀವಿ. ವಸಂತೋತ್ಸವದಲ್ಲಿ ವಸಂತ ನವರಾತ್ರ ಯುಗಾದಿಯಿಂದ 9 ದಿನ ಅಲ್ಲಿ ಸೌಮ್ಯ ರೂಪಗಳನ್ನು ಸರಸ್ವತಿ, ಲಕ್ಷ್ಮಿ, ವಿಷ್ಣು, ಮನ್ಮಥ ಹಾಗೆ ಪೂಜೆ ಮಾಡುವಂಥದ್ದುಂಟು. ಈ 2 ನವರಾತ್ರಗಳು ತುಂಬ ತುಂಬ ಪ್ರಸಿದ್ಧ. ನಾವು ಹಳೆಯ ಇತಿಹಾಸ ನೋಡಿದ್ರೆ ಗೊತ್ತಾಗತ್ತೆ. ಯಾವಾಗ ಆಕ್ರಮಣಕಾರರು ಬಂದು ಹಾಳು ಮಾಡಿ ದೇವಸ್ಥಾನಗಳನ್ನು ನಾಶ ಮಾಡಿ ಹಿಂದೂ ರಾಜಂದ್ರನ್ನೆಲ್ಲ ಕೆಲವ್ರನ್ನೆಲ್ಲ ನಾಶ ಮಾಡಿದ್ರು, ಆಗ ಅಲ್ಲಲ್ಲಿ ಅದು ಸ್ಥಗಿತವಾಯಿತು. ಯಾವುದು ತುಂಬ ದೊಡ್ಡ ಪ್ರಮಾಣದಲ್ಲಿ ರಾಜಾಶ್ರಯದಲ್ಲಿ ನಡೀತಾ ಇತ್ತೋ ಆ ಗ್ರ್ಯಾಂಡಿಯರ್ ಈ ಒಂದು ಶಾಪದಿಂದಾಗಿ ನಮಗೆ ಕಡಿಮೆ ಆಗ್ತಾ ಬಂತು. ಆಮೇಲೆ ಸುದೀರ್ಘ ಕಾಲ ಉತ್ತರ ಭಾರತದಲ್ಲೆಲ್ಲ ಮುಘಲರು ಇತ್ಯಾದಿಗಳು ಆಳಿದಾಗ ಎಲ್ಲವನ್ನ ನಾಶಗೊಳಿಸಿದ್ರು. ಅದರ ವೈಭವ ಕುಂಠಿತವಾಯಿತು. ಆದರೆ ದಕ್ಷಿಣದಲ್ಲಿ ಭಗವಾನ್ ವಿದ್ಯಾರಣ್ಯರು ಮತ್ತು ಬುಕ್ಕರಾಯರ ಮೂಲಕ ಸ್ಥಾಪನೆ ಮಾಡಿದಂಥ ವಿಜಯನಗರ ಸಾಮ್ರಾಜ್ಯ ಯಾವುದಿದೆ, ಇಡೀ ದಕ್ಷಿಣ ಪಥವನ್ನು ಒಗ್ಗೂಡಿಸಿ ಮತ್ತೊಮ್ಮೆ ಆ ಮೂಲ ಭಾರತೀಯ ಧರ್ಮ, ಸಂಸ್ಕೃತಿ, ಅರ್ಥ ವ್ಯವಸ್ಥೆ ಮತ್ತು ವ್ಯಾಪಾರ ವಾಣಿಜ್ಯ ವ್ಯವಸ್ಥೆ, ಕಲೆ, ಸಾಹಿತ್ಯ ಎಲ್ಲವನ್ನು ಅದ್ಭುತವಾದ ರೀತಿಯಲ್ಲಿ ಪುನರುಜ್ಜೀವನಗೊಳಿಸಿದ್ರು. ಆವಾಗ ಈ ವಸಂತೋತ್ಸವ ಈಗಲೂ ನಡೆಯುತ್ತೆ ಹಂಪೆನಲ್ಲಿ. ಹಾಗೆ ಈ ಶರದುತ್ಸವ, ಮಹಾನವಮಿ ಅಂತ ಮಹಾನವಮಿ ಡಿಬ್ಬನೇ ಇದೆ ಹಂಪೆನಲ್ಲಿ, ತುಂಬ ವೈಭವದಿಂದ ನಡೀತಾ ಇತ್ತು. ಆ ಇಡೀ ದಕ್ಷಿಣಾಪಥದ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಅವರ ಸಾಮಂತರಾಗಿದ್ದರು. ಅವರಲ್ಲಿ ನಮ್ಮ ಒಡೆಯರ್ ಕೂಡ ಒಬ್ಬರು. ಹಾಗೆ ನಮ್ಮ ಕೆಂಪೇಗೌಡರು ಸಾಮಂತರಾಗಿದ್ದರು. ಇವರೆಲ್ಲರೂ ಕೂಡ ಆ ಮಹಾನವಮಿಯ ಇದರಲ್ಲಿ ಎಲ್ಲರೂ ಸಾಮಂತರೆಲ್ಲರೂ ಕೂಡ ಸಾರ್ವಭೌಮರೊಂದಿಗೆ ವಿಜಯನಗರದಲ್ಲಿ ಭಾಗವಹಿಸ್ತಾ ಇದ್ರು.